ಸ್ವಚ್ಛ ಸಾಗರ ಅಭಿಯಾನದಡಿಟ್ಟು ಕುಡ್ಲದ ಪಣಂಬೂರು ಬೀಚ್ ಅಣಕು ಪ್ರದರ್ಶನ ನಡಪಾದಿತ್ತಿರು ಕಡಲ್ದ ನಡುಭಾಗೋಡು ತೈಲ ತೋರುಂಡ ಅವಿನ ನೀರಿಡ್ದು ಎಂಚ ಬೇತೆ ಮಲ್ಪೋಲಿಂದು ಪ್ರದರ್ಶನೋಡು ತೋಜಾದೆ. ಜಿಲ್ಲಾಡಳಿತ ಬೇತೆ ಬೇತೆ ಇಲಾಖೆಲು ತರಾವರಿ ಕೈಗಾರಿಕೆಗಳನ್ನ ಒಟ್ಟು ಸೇರಿಗೆಡು ಸ್ವಚ್ಛ ಸಾಗರ ಅಭಿಯಾನದಡಿಟ್ಟು ಪಣಂಬೂರು ಬೀಚ್ ಅಣಕು ಪ್ರದರ್ಶನ ಮಲ್ತೇರು. ಕಡಲ್ದ ನಡುಟು ಕಪ್ಪಲ್ದ ತೈಲ ತೋರ್ದು ಕಡಲ್ಗೆ ಸೇರುಂಡ ನೀರಿಡ್ದು ಅವಿನ ಎಂಚ ಬೇತೆ ಮಲ್ಪೋಲಿಂದು ಅಣಕು ಪ್ರದರ್ಶನೋಡು ತೋಜಾಯರು. ಬೋಡ್ಚಾಂದಿ ಎಣ್ಣೆನು ಒಟ್ಟು ಮಲ್ತದು ಪಂಪುಡು ದೆತ್ತದು ರೀಸೈಕಲ್ ಇನ್ವೆಸ್ಟ್ ಕಡಪುಡ್ನ ಕಡೆಕ್ ಆಯಿಲ್ ಕಂಟೆಂಟ್ ಬಗೆಟ್ ವಿಶ್ಲೇಷಣೆ ಮಲ್ತದು. ಜಿಲ್ಲಾಡಳಿತ ಈ ಬಗೆಟ್ ಕ್ರಮ ಕೈಗೆದೆತೊಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರಾಧಿಕಾರಿ ರಾಜಶೇಖರ್ ಪುರಾಣಿಕ್ ಬೊಕ್ಕ ಮಂಡಳಿದ ಹಿರಿಯ ವೈಜ್ಞಾನಿಕ ಅಧಿಕಾರಿ ಜಯಪ್ರಕಾಶ್ ನಾಯಕ್ ಮಾಹಿತಿ ಕೊರಿದೆ. ನಾವು ಇವತ್ತು ಮ್ಯಾನ್ಯುಯಲ್ ಆಗಿ ಎಲ್ಲ ವಾಲಂಟಿಯರ್ಸು ಬಕೆಟ್ಗಳಲ್ಲಿ ಶಾವೆಲ್ಗಳಲ್ಲಿ ಆಯಿಲನ್ನು ತೆಗೆದುಕೊಂಡು ಭಾಳಷ್ಟು ಟ್ಯಾಂಕ್ಗಳನ್ನ ತಂದಿದ್ದೀವಿ ನಾವು ಕಲೆಕ್ಷನ್ಗೆ. IBC ಟ್ಯಾಂಕ್ಸ್ ಇರ್ಬೋದು, ಬ್ಯಾರಲ್ಸ್ ಇರ್ಬೋದು, ಅಲ್ಲಿ ಕಲೆಕ್ಟ್ ಮಾಡಿ ಅದನ್ನು ನಾವು ಮತ್ತೆ ವೇಸ್ಟ್ ಆಯಿಲ್ ರೀಸೈಕಲಿಗೆ ಕಳಿಸ್ತಾ ಇದ್ವಿ. ಅದಲ್ಲದೆ ಇವತ್ತು ಇಲ್ಲಿ ಆಯಿಲ್ ಏನು ಸ್ಯಾಂಡ್ ಮತ್ತು ಮಣ್ಣು ಜೊತೆಗೆ ಮಿಕ್ಸ್ ಆಗುತ್ತೆ, ಆ ಸ್ಯಾಂಡನ್ನು ಮತ್ತು ಆ ಮಣ್ಣನ್ನು ನಾವು ಅದನ್ನೆಲ್ಲ ರಿಕವರಿ ಮಾಡಿ ಅದನ್ನು ನಾವು ನಮ್ಮ ಹಜಾರ್ಡಸ್ ವೇಸ್ಟ್ ಏನು ಒಂದು ನಮ್ಮದು ಟ್ರಕ್ಗಳು ಬಂದಿದ್ದಾವೆ, ಟ್ರಾನ್ಸ್ಪೋರ್ಟೇಷನ್ ಟ್ರಕ್ಗಳು, ಆ ಟ್ರಕ್ಗಳಿಂದ ನಾವು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಅದನ್ನು ನಮ್ಮದು TSDF ಹಜಾರ್ಡಸ್ ವೇಸ್ಟ್ ಫೈನಲ್ ಡಿಸ್ಪೋಸಲ್ ಸೈಟ್ಗೆ ಅದನ್ನು ಕಳಿಸ್ತಾ ಇದ್ವಿ. ಇಷ್ಟೆಲ್ಲ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡ್ತಾಯಿದ್ವಿ.